ಮೈತ್ರಿಯಲ್ಲಿ ದಳ್ಳೂರಿ ಮೈಸೂರು ಭಾಗದಲ್ಲಿ ಕಿರಿಕಿರಿ ಶುರುವಾಗಿದೆ. ಇದೀಗ ಲೋಕಕ್ಕೆ ಸೀಮಿತವಾಯ್ತಾ ಜೆಡಿಎಸ್ ಹಾಗೂ ಬಿಜೆಪಿ ಫ್ರೆಂಡ್ಶಿಪ್ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಲೋಕಲ್ ಲಢಾಯಿಗೂ ಮುನ್ನವೇ ವಿರೋಧ ಪಕ್ಷದಲ್ಲಿ ಕಿತ್ತಾಟ ಶುರುವಾಗಿದೆ. ಮೈತ್ರಿಯಲ್ಲಿ ದಳ್ಳೂರಿ ಇರುವಂತದ್ದು. ಮೈಸೂರು ಭಾಗದಲ್ಲಿ ಕಿರಿಕಿರಿ ಶುರುವಾಗಿದೆ. ಲೋಕಕ್ಕೆ ಸೀಮಿತವಾಯ್ತಾ ಜೆಡಿಎಸ್ ಹಾಗೂ ಬಿಜೆಪಿ ಫ್ರೆಂಡ್ಶಿಪ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಲೋಕಲ್ ಲಢಾಯಿಗೂ ಮುನ್ನವೇ ವಿರೋಧ ಪಕ್ಷದಲ್ಲಿ ಕಿತ್ತಾಟ ಹಾಕ್ತಾ ಇರುವಂತದ್ದು. ಮೈಸೂರು ಹಾಸನ ಭಾಗದಲ್ಲಿ ಸೀಟ್ಗಾಗಿ ಫೈಟ್ ಶುರುವಾಗಿದೆ. ಸೀಟ್ಗಾಗಿ ಫೈಟ್ ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರೀತಮ್ ಗೌಡ ಮಧ್ಯೆ ಟಾಕ್ ವಾರ್ ನಡೀತಾ ಇದೆ. ಬಿಜೆಪಿ ನಾಯಕರ ಹೇಳಿಕೆಗೆ ಕುಮಾರಸ್ವಾಮಿ ಪರೋಕ್ಷ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ಸೀಟ್ ಬಂದವರಿಗೆ ಸಿಎಂ ಸ್ಥಾನ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಇದೀಗ ಕೆರಳಿರುವಂತದ್ದು. ಹೆಚ್ಚಿನ ಸೀಟ್ ಯಾರು ಪಡೆದುಕೊಳ್ತಾರೋ ಅವರಿಗೆ ಸಿಎಂ ಸ್ಥಾನ ಅಂತ ಹೇಳಿಕೆಯನ್ನ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಕೆರಳಿದ್ದಾರೆ. ಮೈತ್ರಿಯಲ್ಲಿ ಇದೀಗ ದಳ್ಳೂರಿ ಶುರುವಾಗಿದೆ. ಕಿತ್ತಾಟ ಶುರುವಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮೈಸೂರು ಭಾಗದಲ್ಲಿ ಕಿರಿಕಿರಿ ಶುರುವಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಚುನಾವಣೆಗಳು ಶುರುವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಯಾರಿಗೆ ಸೀಟ್ ಕೊಡಬೇಕು ಅನ್ನುವ ಯೋಚನೆಗಾಗಿ ಕಿತ್ತಾಟ ಶುರುವಾಗ್ತಾ ಇರುವಂತದ್ದು. ಲೋಕಲ್ ಲಢಾಯಿಗೂ ಮುನ್ನವೇ ವಿರೋಧ ಪಕ್ಷದಲ್ಲಿ ಕಿತ್ತಾಟ ಶುರುವಾಗ್ತಾ ಇದೆ. ಇನ್ನು ಕೂಡ ಸ್ಥಳೀಯ ಚುನಾವಣೆಗಳು ಶುರುವಾಗಿಲ್ಲ. ಈ ಒಂದು ಸಂದರ್ಭದಲ್ಲೇ ಕಿತ್ತಾಟ ಜೋರಾಗಿರುವಂತದ್ದು. ಬಿಜೆಪಿ ನಾಯಕರು ಈಗಾಗಲೇ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಹೆಚ್ಚಿನ ಸ್ಥಾನಗಳನ್ನ ಗಳಿಸ್ತಾರೋ ಅವರಿಗೆ ಸಿಎಂ ಸ್ಥಾನ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರೀತಮ್ ಗೌಡ ಮಧ್ಯೆ ಟಾಕ್ ವಾರ್ ಕೂಡ ನಡೀತಾ ಇರುವಂತದ್ದು. ಮೈಸೂರು ಹಾಸನ ಭಾಗದಲ್ಲಿ ಸೀಟ್ಗಾಗಿ ಫೈಟ್ ಜೋರಾಗಿ ನಡೀತಾ ಇದೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ವಿರೋಧ ಪಕ್ಷದಲ್ಲಿ ಕಿತ್ತಾಟ ಶುರುವಾಗೋದಕ್ಕಿಂತ ಮುಂಚೆನೆ ಇದೀಗ ಮೈತ್ರಿಯಲ್ಲಿ ಕಿತ್ತಾಟ ಶುರುವಾಗಿರುವಂತದ್ದು. ಬಿಜೆಪಿ ನಾಯಕರ ಹೇಳಿಕೆಗೂ ಕೂಡ ಇದೀಗ ಕುಮಾರಸ್ವಾಮಿ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಸೀಟ್ ಯಾರು ಪಡೆದುಕೊಳ್ತಾರೋ ಅವರಿಗೆ ಸಿಎಂ ಸ್ಥಾನ ಅಂತ ಹೇಳಲಾಗಿತ್ತು. ಇದೀಗ ಅದಕ್ಕೆ ಕೆರಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಈಗ ಒಂದ್ ನಿಮಿಷ ನಾನು ಇಲ್ಲಿವರೆಗೆ ನಿಮ್ಮ ಮುಂದೆ ಏನ್ ಹೇಳಿದೀನಿ ಬ್ರದರ್, ಇವತ್ತಿನವರೆಗೂ ಒಂದು 100 ಬಾರಿ ಹೇಳಿದೀನಿ. ಇಂತ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿ ಆಗೋದು ಅದೆಲ್ಲ ಆಮೇಲೆ ಮುಂದಕ್ಕೆ. ನಾನು ಹೇಳಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ, ಜನಪರವಾದಂಥ ನಿಜವಾದ ಜನತಾ ಸರ್ಕಾರ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಜನಗಳ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಬೇಕು. ಅದಕ್ಕಿಂತ ಭ್ರಷ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಜೆಂಡಾ. ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ. ಕೂಲಿ ಅದೆಂಥದ್ದು ನಿಮ್ ಗಾದೆ ಮಾತಾ ಇಲ್ವಾ, ಮಗು ಹುಟ್ಟೋದಕ್ಕಿಂತ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಹೊಡ್ಸಿದ್ರು ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಇನ್ನು 2 ವರ್ಷ ಇದೆ. ಬಹಳ ಶ್ರಮ ಹಾಕೋದಿದೆ. ಇಲ್ಲಿ ಯಾರೋ 4 ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ರೆ ಬಹುಶಃ. ಮೈಸೂರು ಹಾಸನ ಭಾಗದಲ್ಲಿ ಈಗಾಗಲೇ ಸೀಟಿಗಾಗಿ ಕಿತ್ತಾಟ ಕೂಡ ಶುರುವಾಗಿರುವಂತದ್ದು. ಒಂದ್ ಕಡೆನಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಪ್ರೀತಮ್ ಗೌಡ ಮಧ್ಯೆ ಟಾಕ್ ವಾರ್ ಕೂಡ ನಡೀತಾ ಇದೆ. ಇನ್ನು ಜಿಬಿಎ ಮತ್ತು ಪಂಚಾಯಿತಿ ಚುನಾವಣೆಗಳ ಹೊತ್ತಲ್ಲಿ ಬಿರುಕು ಬೀಳುವಂತಹ ಸಾಧ್ಯತೆಗಳಿದ್ಯಾ? ಜಿಬಿಎ ಎಲೆಕ್ಷನ್ಗೆ ರಣತಂತ್ರವನ್ನ ರೂಪಿಸೋದಕ್ಕೆ ದಳಪತಿಗಳು ಮುಂದಾಗ್ತಿದ್ದಾರೆ. ದೋಸ್ತಿ ನಾಯಕರ ನಡುವೆ ದಂಗಲ್ ಪ್ರತ್ಯೇಕ ಸ್ಪರ್ಧೆಗೆ ಸಜ್ಜಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಸ್ಪರ್ಧೆ ಬಗ್ಗೆ ಪಕ್ಷದ ನಾಯಕರ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ ಕುಮಾರಸ್ವಾಮಿ. ಎ ಮತ್ತು ಬಿ ಸೂತ್ರದಡಿ ಜಿಬಿಎ ಎಲೆಕ್ಷನ್ಗೆ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ ದಳಪತಿಗಳು. ಹಾಗಾದ್ರೆ ಸೀಟು ಹಂಚಿಕೆಯಲ್ಲಿ ಸಮನ್ವಯತೆ ಮೂಡದಿದ್ರು ವಿಸೂತ್ರಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಜಿಬಿಎ ಮತ್ತು ಪಂಚಾಯಿತಿ ಚುನಾವಣೆಗಳ ಹೊತ್ತಲ್ಲೇ ಮೈತ್ರಿ ಮಧ್ಯದಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಸೀಟಿಗಾಗಿ ಈಗಾಗಲೇ ಕಿತ್ತಾಟವನ್ನ ಶುರು ಮಾಡಿಕೊಂಡಿದ್ದಾರೆ. ಪರೋಕ್ಷವಾಗಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಟಾಂಗ್ಗಳನ್ನ ಕೊಡ್ತಿದ್ದಾರೆ. ಇನ್ನು ಜಿಬಿಎ ಎಲೆಕ್ಷನ್ಗೆ ರಣತಂತ್ರವನ್ನ ರೂಪಿಸೋದಕ್ಕೆ ದಳಪತಿಗಳು ಮುಂದಾಗಿದ್ರೆ ದೋಸ್ತಿ ನಾಯಕರ ನಡುವೆ ದಂಗಲ್ ಪ್ರತ್ಯೇಕ ಸ್ಪರ್ಧೆಗೆ ಸಜ್ಜಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಜಿಬಿಎ ಮತ್ತು ಪಂಚಾಯಿತಿ ಚುನಾವಣೆಗಳ ಹೊತ್ತಿನಲ್ಲಿ ಎಲ್ಲೋ ಒಂದ್ ಕಡೆ ಮೈತ್ರಿನಲ್ಲಿ ಬಿರುಕು ಬೀಳುವಂತಹ ಸಾಧ್ಯತೆ ಇದೆಯಾ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ.
ಸುಕನ್ಯಾ, ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳೇನಿದಾವೆ, ಇದೀಗ ಸ್ಥಳೀಯ ಮಟ್ಟದ ಚುನಾವಣೆಯಲ್ಲಿ ಕೂಡ ಮೈತ್ರಿಯಾಗಿ ಹೋಗ್ಬೇಕಾ ಅಥವಾ ಪ್ರತ್ಯೇಕವಾಗಿ ಹೋಗ್ಬೇಕಾ ಅನ್ನುವಂತ ಗೊಂದಲ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮೊದಲಿಗೆ ಯಾವ ಗೊಂದಲ ಕೂಡ ಇರಲಿಲ್ಲ, ಆದ್ರೆ ಕೆಲವೊಂದಿಷ್ಟು ನಾಯಕರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಆ ಗೊಂದಲ ದೊಡ್ಡ ಮಟ್ಟಿಗೆ ತಲೆದೂರಿರ್ತಕ್ಕಂಥ ರೀತಿಯಲ್ಲಿ ಕೂಡ ಕಾಣ್ತಾ ಇದೆ. ಹಾಗಾಗಿ ನಿನ್ನೆ ಜೆಡಿಎಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಸಭೆಯನ್ನ ನಡೆಸಿ ಪಕ್ಷದ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೂ ಕೂಡ ಜಿಬಿಎ ಒಂದು ವ್ಯಾಪ್ತಿಯಲ್ಲಿ ಏನು 5 ನಗರ ಪಾಲಿಕೆಗಳೇನಿದಾವೆ ಅಲ್ಲಿ ಸ್ವತಂತ್ರವಾಗಿ ನಾವು ಅಭ್ಯರ್ಥಿನ ನಾವು ಕಣಕ್ಕಿಳಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ಕರೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. 369 ವಾರ್ಡ್ಗಳಲ್ಲಿ ಕೂಡ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ಸಿದ್ಧತೆ ಮಾಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಹೇಳಿದಾರಂತೆ. ಯಾಕಂತಂದ್ರೆ ಒಂದ್ ಕಡೆ ಛಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬಹುದು ಮತ್ತೆ ಪ್ರೀತಮ್ ಗೌಡ ಆಗಿರಬಹುದು, ಇವರು ಕೂಡ ಕೆಲವೊಂದಿಷ್ಟು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ಜೆಡಿಎಸ್ ನ ಕಾರ್ಯಕರ್ತರಿಗೆ ಮತ್ತೆ ಪಕ್ಷದ ಮುಖಂಡರಿಗೂ ಕೂಡ ಒಂದಿಷ್ಟು ಗೊಂದಲ ಸೃಷ್ಟಿ ಮಾಡಿತ್ತು. ಅದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಒಂದಿಷ್ಟು ಆಕ್ರೋಶ ಭರಿತರಾಗಿ ಕೂಡ ಇದ್ದಂತೆ ಕಾಣ್ತಾ ಇತ್ತು. ಯಾಕಂತಂದ್ರೆ ಅವರ ಹೇಳಿಕೆಗಳಿಗೆ ಕೂಡ ವ್ಯಂಗ್ಯವಾಗಿ ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಕೂಡ ಜೆಡಿಎಸ್ ತನ್ನ ಪ್ರಾಬಲ್ಯ ಹೆಚ್ಚಾಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಕೂಡ ಒಂದು ಪ್ರತ್ಯೇಕವಾಗಿ ಹೋದ್ರೂ ಸಹಿತ ನಾವು ಗೆಲ್ಲುವಂತ ನಿರೀಕ್ಷೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಕೂಡ ಒಂದಿಷ್ಟು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಇದೀಗ ಜಿಬಿಎ ವ್ಯಾಪ್ತಿಯಲ್ಲಿ ಒಂದು ಜೆಡಿಎಸ್ ಪಕ್ಷದಿಂದ ಸ್ವತಂತ್ರವಾಗಿ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದ್ರೆ ಅಂತಿಮವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರು ನಾಯಕರು ಕೂಡ ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ನಿರ್ಧಾರ ಆಗ್ಬೇಕಾಗಿದೆ. ಹಾಗಾಗಿ ಮತ್ತೊಂದು ಸುತ್ತಿನ ಸಭೆಯನ್ನ ಕುಮಾರಸ್ವಾಮಿ ಅವರು ಫೆಬ್ರವರಿ 28ಕ್ಕೆ ನಡೆಸಲಿದ್ದಾರೆ. ಅಲ್ಲಿ ಅಂತಿಮವಾಗಿರುತ್ತ ನಿರ್ಧಾರ ಕೈಗೊಂಡು ಅದನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಆದ್ರೆ ಈಗ ಮಾತ್ರ ಪಕ್ಷದ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರಿಗೆ ನಾವು ಸ್ವತಂತ್ರವಾಗಿ ಕೂಡ ಕಣಕ್ಕಿಳಿಯುವಂತ ನಿಟ್ಟಿನಲ್ಲಿ ನೀವು ಸಿದ್ಧರಾಗಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸುಕನ್ಯಾ, ಎಸ್, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಒಂದ್ ಕಡೆನಲ್ಲಿ ಕಿತ್ತಾಟ ಶುರುವಾಗಿದ್ರೆ ಇನ್ನೊಂದ್ ಕಡೆನಲ್ಲಿ ಸಮನ್ವಯ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ದ್ವಿಸೂತ್ರವನ್ನ ರೆಡಿ ಮಾಡಿಕೊಳ್ಳೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಸಭೆಯನ್ನ ಕೂಡ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಸಭೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೇ ಸಂದರ್ಭದಲ್ಲಿ ಅಷ್ಟು ಕ್ಷೇತ್ರ ಬಿಟ್ಕೊಟ್ರೆ ಮೈತ್ರಿಯಾಗಿ ಚುನಾವಣಾ ಹೋರಾಟಕ್ಕೆ ಪಣವನ್ನ ತೊಟ್ಟಿದ್ದಾರೆ ಬೆಂಗಳೂರಿನ ಜೆಡಿಎಸ್ ಮುಖಂಡರು ಮತ್ತು ಈಗಾಗಲೇ ಬಿಜೆಪಿ ಮುಖಂಡರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇರುವಂತ